ತಿರುಪತಿ ಲಡ್ಡು ಪ್ರಸಾದದ ಬೆಲೆ ಹೆಚ್ಚಿಸಲಾಗಿದೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆ. ಇದರಿಂದ ಆಂಧ್ರ ಸರ್ಕಾರ ತಿರುಪತಿ ದೇವಸ್ಥಾನಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ಖಂಡಿಸಿದ್ದಾರೆ. ಭಕ್ತರ ಭಾವನೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ ಸುಳ್ಳು ಸುದ್ದಿ ಹಬ್ಬಿಸೋದನ್ನ ನಾನು ಖಂಡಿಸ್ತೀನಿ ಅಂತ ತಮ್ಮ ಎಕ್ಸ್ ಖಾತೆ ಲಡ್ಡುವಿನ ಬೆಲೆ ಹೆಚ್ಚಿಸುವ ಯಾವುದೇ ಯೋಜನೆಯನ್ನ ಟಿಟಿಡಿ ಹೊಂದಿಲ್ಲ ಅಂತ ಬಿಆರ್ ನಾಯ್ಡು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋದನ್ನ ನೀವು ಗಮನಿಸ್ತಾ ಇರಬಹುದು. ಕೆಲವೊಂದು ಸುಳ್ಳು ಸುದ್ದಿಗಳು ಹರಡ್ತಾ ಇವೆ. ಟಿಟಿಡಿಯಲ್ಲಿ ಅಂದ್ರೆ ತಿರುಪತಿ ತಿರುಮಲದ ದೇವಸ್ಥಾನದ ಲಡ್ಡುವಿನ ಪ್ರಸಾದದ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ ಅಂತ. ಆದರೆ ಅದು ಸುಳ್ಳು ಸುದ್ದಿ ಅಂತೇಳಿ ಟಿಟಿಡಿ ಅಧ್ಯಕ್ಷರಾಗಿರುವಂತ ಬಿಆರ್ ನಾಯ್ಡು ಅವರು ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡೋದ್ರ ಮೂಲಕ ಕ್ಲಾರಿಟಿ ಕೊಟ್ಟಿದ್ದಾರೆ. ನೋಡಿ, ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸುದ್ದಿಯನ್ನು ಗಮನಿಸಿರ್ತೀರಾ. ತಿರುಪತಿ ತಿಮ್ಮಪ್ಪನ ದೇವಾಲಯದ ಪ್ರಸಾದದ ಲಡ್ಡುವಿನ ಬೆಲೆ ಏನಿದೆ ಹೆಚ್ಚಳ ಆಗಿದೆ ಅಂತ ಕೆಲವರು ಈ ರೀತಿಯಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಆರ್ ನಾಯ್ಡು ಅವರೇ ಅಂದ್ರೆ ಟಿಟಿಡಿಯ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡು ಅವರೇ ತಮ್ಮ ಸಾಮಾಜಿಕ ಖಾತೆಯಾಗಿರುವಂಥ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಕೆಲವರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ದೇವಸ್ಥಾನಕ್ಕೆ ಆಗಲಿ ಅಥವಾ ಆಡಳಿತ ಮಂಡಳಿಗೆ ಆಗಲಿ ಧಕ್ಕೆ ತರುವಂಥ ಪ್ರಯತ್ನವನ್ನು ಇವರು ಮಾಡ್ತಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಕಿಂಚಿತ್ತು ಕಾಳಜಿ ಕೂಡ ಇಲ್ಲ. ಆದರೆ ಪ್ರಸಾದದ ಲಡ್ಡುವಿನ ಬೆಲೆ ಯಾವುದೇ ಕಾರಣಕ್ಕೂ ಕೂಡ ಏರಿಕೆ ಆಗಿಲ್ಲ. ಆ ರೀತಿಯ ಒಂದು ಯೋಚನೆ ಆಗಲಿ ಚಿಂತನೆ ಆಗಲಿ ನಾವು ನಡೆಸಿಲ್ಲ ಅಂತೇಳಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಕೆಲವೊಬ್ರು ಸುಳ್ಳಾಗಿ ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ. ಅದನ್ನ ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ಪ್ರಸಾದದ ಬೆಲೆಯಲ್ಲಿ ಯಾವುದೇ ಏರಿಕೆ ಕಂಡು ಬಂದಿಲ್ಲ. ಆ ರೀತಿಯಾದಂಥ ಒಂದು ಯೋಚನೆಯನ್ನು ಕೂಡ ನಾವು ಮಾಡಿಲ್ಲ ಅನ್ನೋದರ ಬಗ್ಗೆ ಸ್ವತಃ ತಿರುಪತಿ ತಿಮ್ಮಪ್ಪ ದೇಗುಲದ ಅಧ್ಯಕ್ಷರೇ ಆಗಿರುವಂತ ಬಿಆರ್ ನಾಯ್ಡು ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರೂ ಕೂಡ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡುವಂತ ಅವಶ್ಯಕತೆ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಆಂಧ್ರ ಸರ್ಕಾರಕ್ಕಾಗಲಿ ಅಥವಾ ಟಿಟಿಡಿಯ ಆಡಳಿತ ಮಂಡಳಿಗಾಗಲಿ ಯಾರಾದರೂ ಈ ರೀತಿ ನಿಷ್ಕಾಳಜಿಯಿಂದ ತಪ್ಪು ಮಾಹಿತಿಯನ್ನು ಕೊಡೋದ್ರ ಮೂಲಕ ಹೆಸರು ಕೆಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಅದನ್ನು ನಾವು ಅವಕಾಶ ಮಾಡಿಕೊಡೋದಿಲ್ಲ ಅದಕ್ಕೆ ಅಂತೇಳಿ ಒಂದು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಪ್ರಸಾದದ ಬೆಲೆಯಂತೂ ಅಧಿಕ ಆಗ್ತಾ ಇಲ್ಲ, ಅದಂತೂ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಲಡ್ಡುವಿನ ಬೆಲೆಯನ್ನು ನಾವು ಹೆಚ್ಚಿಸೋದು ಇಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ.